ಯಾಕೆ ಬಿಟ್ಟ ಅವನು ಸರ್? ಅಪ್ಪಣ್ಣಂತ ಅವ್ನು ರೆಕಾರ್ಡ್ ಮಾಡ್ಕೊಂಡಿದ್ದು ಯಾಕೆ ಬಿಟ್ಟ ಸರ್? ಹಂಗಾದ್ರೆ ಅವನು ಅದು ಬಿಟ್ಟಿದ್ದಕ್ಕೆ ನನ್ನ ಕೆಟ್ಟದಾಗ ಬೈಯಕ್ಕೆ ಶುರು ಮಾಡಿದ್ರು ಸರ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೋಸ್ಕರ ಆ ಬೇಜಾರು ನೋಡಿ ಇವ್ನು ಇಂಥವನು ಇಂಥ ಹೊಲಸ್ತಾನ ಮಗ ಅಂತ ತೋರ್ಸಕ್ಕೋಸ್ಕರ ಬಿಟ್ಟಿದ್ದಷ್ಟೇ ಸರ್, ಬೇರೆ ಉದ್ದೇಶ ಅಲ್ಲ. ಖಾಸಗಿ ವಿಡಿಯೋ ಅಲ್ಲ, ಒಬ್ಬ ಮೇರು ನಟರ ನಮ್ಮ ರಾಜ್ಯದ ಸರ್ ಖಾಸಗಿ ವಿಡಿಯೋ ಅಲ್ಲ ಅದು. ನಮ್ಮ ರಾಜ್ಯದ ಮೇರು ನಟರನ್ನ ಹೀನಾಮಾನವಾಗಿ ಬೈದು ಅವರ ಸಾವನ್ನ ಬಯಸಿದ್ದಂತ ಒಂದು ಇದನ್ನ ಬಿಟ್ಟಿದೆ ಹೊರತು ಅದು ಜನರಿಗೆ ಗೊತ್ತಾಗ್ಲಿ ಅಂತ ಬೇರೆ ಯಾವುದು ಖಾಸಗಿ ವಿಡಿಯೋ ಅಲ್ಲ ಸರ್ ಅದು. ಸರ್ ನಾನು ಕೇಳ್ಕೊಳ್ಳೋದು ಇಷ್ಟೇ, ನನಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಅವ್ರ ಮೇಲೆ ನಂಗೆ ನ್ಯಾಯ ಕೊಡಿಸ್ತಾರೆ ಅಂತ ಯಾವುದೇ ನಂಬಿಕೆ ಇಲ್ಲ. ಸೊ ನನಗೆ ಠಾಣೆ ಬದಲಾಯಿಸಿ ಅಥವಾ ಉನ್ನತ ಅಧಿಕಾರಿ ಯಾರು ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ ಅವರಿಂದ ಈ ತನಿಖೆ ಆಗಬೇಕು ಅಂತ ಕೇಳ್ಕೊತೀನಿ ಸರ್ ಅಷ್ಟೇ. ಹೌದಾ ಸರ್? ಹಾಗಿದ್ರೆ 17ನೇ ತಾರೀಕು ಇನ್ಸ್ಪೆಕ್ಟರ್ ಸರ್ ನಮ್ಮ ಮನೆ ಮಹಜರು ಮಾಡಕ್ಕೆ ಬಂದಾಗ ಅವ್ರಿಗೆ 17ನೇ ತಾರೀಕು ನಡೆದ ಘಟನೆ ಮತ್ತು ಅದ್ರ ಕಾನ್ವರ್ಸೇಷನ್ನ ಅವ್ರಿಗೆ ಕೇಳಿಸಿದ್ದೀನಿ, ರೆಕಾರ್ಡ್ಸ್ ಕೇಳಿಸಿದ್ದೀನಿ, ಅವ್ನು ಕಳಿಸಿರೋ ಮೆಸೇಜ್ಗಳನ್ನ ನಾನು ತೋರಿಸಿದ್ದೀನಿ. 17ನೇ ತಾರೀಕು ನಡೆದಿದ್ದು ಉದ್ದೇಶಕ್ಕೆ ನಾನು ಅವತ್ತು ಕಂಪ್ಲೇಂಟ್ ಅಂತ ಹೋಗಿದ್ದೀನಿ, ಅದು ಕ್ಲಿಯರ್. ಅವತ್ತಿನ ಉದ್ದೇಶಕ್ಕೆ ಕೊಟ್ಟಿದ್ದೀನಿ. ಅಲ್ಲಿ ಸಿನಿಮಾ ಅನ್ನೋದು ಎಲ್ಲಿ ಬಂತು ಸರ್? ನಾನು ಸಿನಿಮಾ ನೋಡ್ತಾ ಕೂತ್ಕೊಳ್ಳ ಅಥವಾ ನನಗಾಗಿರೋ ಆ ಖಾಸಗಿ ವಿಡಿಯೋ ಮತ್ತೆ ಖಾಸಗಿ ವಿಡಿಯೋ ಮಾಡ್ಕೊಂಡು ಹೋದ್ನಲ್ಲ ಅದನ್ನ ಎಲ್ಲಿ ಬಿಟ್ಬಿಡ್ತಾನೋ ಅನ್ನೋ ಭಯಕ್ಕೆ ನಾನು ಕಂಪ್ಲೇಂಟ್ ಮಾಡಿರೋದು ಅಷ್ಟೇ ಸರ್, ಬೇರೆ ಇನ್ನೇನಿಲ್ಲ. ಅವ್ನು ಸಿನಿಮಾ ತೊಗೊಂಡು ನನಗೆ ಏನಾಗಬೇಕು ಸರ್? ಸಿನಿಮಾದವ್ರಿಗೆ ನನಗೆ ದುಡ್ಡು ಕೊಟ್ಟಿದ್ದಾರೆ ಅಥವಾ ಇನ್ನೊಂದೇನು ಸರ್? ನಾನು ಕನ್ನಡ ಸಿನಿಮಾನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಸರ್. ಅದು ಬಿಟ್ಟು ನಾನು ಯಾಕೆ ಒಂದು ಸಿನಿಮಾನ ತಡೆ ಓಡಲಿ? ಆ ಸಿನಿಮಾದವ್ರಿಗೆ ನನಗೆ ತೊಂದರೆ ಕೊಟ್ಟಿದ್ದಾರೆ ಹೊರತು ನಾನು ಯಾವ ತೊಂದರೆನೂ ಅವ್ರಿಗೆ ಕೊಟ್ಟಿಲ್ಲ. ನಿಮಗೆ ಯಾವ ಸ್ಟೇಷನ್ ಮೇಲೆ ನಂಬಿಕೆ ಇದೆಯೋ ಆ ಸ್ಟೇಷನ್ಗೆ ವರ್ಗಾವಣೆ ಮಾಡಿಕೊಡ್ತೇನೆ ನ್ಯಾಯಾಲಯ. ಪ್ರೈವೇಟ್ ಕಂಪ್ಲೇಂಟ್ ಅಂತ ಹೋಗಿ ನನಗೆ ಈ ತನಿಖಾಧಿಕಾರಿ ಮೇಲೆ ನಂಬಿಕೆ ಇಲ್ಲ, ನನಗೆ ಇಂಥ ಸ್ಟೇಷನ್ ಅಲ್ಲಿ ನಂಬಿಕೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ನ್ಯಾಯಾಲಯನೇ ಅವಕಾಶ ಮಾಡಿಕೊಡುತ್ತೆ, ಕಾನೂನಲ್ಲಿ ಅವಕಾಶ ಇದೆ. ಇದು ಅರಿವಿದ್ಯಾ ನಿಮಗೆ? ಸರ್ ಈಗ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಹೋಗಿದೆ. ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ವಾ? ಅದರಿಂದ ಈಗ ಅಧಿಕಾರಿ ಮೇಲೆ ಇಲ್ವಾ? ಅಧಿಕಾರಿಗಳಾಗಲಿ ಅಧಿಕಾರಿ ಸಾಮೇಲೆ ಹಾಗೆ ಆಗಿರ್ತಾರೆ. ಈಗ ಅಧಿಕಾರಿ ಮೇಲೆ ಇಲ್ವಾ ಅಥವಾ ಇಡೀ ಪೊಲೀಸ್ ವ್ಯವಸ್ಥೆ ಮೇಲೆ? ಇಲ್ಲ, ಪೊಲೀಸ್ ಮೇಲೆ ನಂಬಿಕೆ ಇರೋದಕ್ಕೆ ಅಲ್ವಾ ಸರ್ ನನ್ನ ಮೆಟ್ಲೆ ಇರೋದು. ಈಗ ನನಗೆ ಮೋಸ ಆಗಿದೆ ಇಂಟ್ರೆಸ್ಟ್ ಮಾಡುತ್ತೆ ನ್ಯಾಯಾಲಯ ಇರ್ಬೋದು ಸರ್, ಅದು ಟ್ರಾನ್ಸ್ಫರ್ ಆಮೇಲೆ ಮಾಡಲಿ. ಯಾಕೆ ನನಗೆ ಈ ಥರ ಮೋಸ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅವರು ಅನ್ನೋದು ನನಗೆ ಗೊತ್ತಾಗಬೇಕು. ಅದು ಯಾರು ತನಿಖೆ ಮಾಡಲಿ ಅಂತಲೇ ಸರ್. ಯಾಕೆ ಮೋಸ ಮಾಡಿದ್ರು, ಅವ್ರಿಗೆ ಸಂಬಂಧಪಟ್ಟವ್ರು ಯಾರು, ಯಾಕೆ ಹೀಗೆ ಮಾಡಿದ್ರು ಅನ್ನೋದು ನನಗೆ ಗೊತ್ತಾಗಬೇಕಲ್ವ ಸರ್? ನಾನೇನು ಅನ್ಯಾಯ ಮಾಡಿದ್ದೆ ಆ ಪೊಲೀಸ್ ಅವ್ರಿಗೆ ಅನ್ನೋದು ಗೊತ್ತಾಗಬೇಕಲ್ವ ಸರ್?